ಏನು ಸಂಭ್ರಮ ಅಂದ್ರೆ ಸೆಲೆಬ್ರೇಷನ್ಸ್ ಅಂದ್ರೆ ಏನು? ಯಾವಾಗ ಮನುಷ್ಯ ಮಾನವ ಸತ್ಯದರಿವಾಗಲ್ವೋ ಅಲ್ಲೇ ತನಕ ಸಂಭ್ರಮ ಪ್ರಾರಂಭ ಆಗಲ್ಲ. ನಾವೆಲ್ಲ ಮೇಲಿನ ಲೋಕಕ್ಕಿಂತ ಯಾಕೆ ಬಂದಿದೀವಿ ಅಂದ್ರೆ ಯಾರಿಲ್ಲಿ ಆಳಕ್ ಬಂದಿಲ್ಲ ಮಾಸ್ಟರ್ಸ್. ಯಾವತ್ತೂ ನೆನ್ಪಿಟ್ಕೊಳ್ಳಿ. ಯಾರು ದುಃಖದಲ್ಲಿಡಕ್ ಬಂದಿಲ್ಲ, ಯಾರನ್ನು ಜಡ್ಜ್ ಮಾಡಕ್ ಬಂದಿಲ್ಲ, ಯಾರನ್ನು ಕಮೆಂಟ್ ಮಾಡಕ್ ಬಂದಿಲ್ಲ, ಬೇರೆಯವ್ರ ವಿಷಯ ಮಾತಾಡಕ್ ಬಂದಿಲ್ಲ. ಅದು ಮನಸ್ಸಿಂದ ಪ್ರಾರಂಭ ಆಗಿದೆ ಹೊರತು ಆತ್ಮದಲ್ಲಿ ಯಾವಾಗ ಏನ್ ಕೊಡುತ್ತೆ ಆತ್ಮ ಅಂದ್ರೆ ನಾನು ಆನಂದವಾಗಿರ್ಬೇಕು. ಪ್ರತಿ ಕ್ಷಣ ಆನಂದವಾಗಿರ್ಬೇಕು. ಪ್ರತಿ ಕ್ಷಣ ಪ್ರತಿ ಪರಿಸ್ಥಿತಿಯಲ್ಲೂ ಕೂಡ ನಾನು ಆನಂದವಾಗಿರ್ಬೇಕು. ಇದೇ ಆತ್ಮ ಕೋರೋದು. ಎಂಥ ಪರಿಸ್ಥಿತಿ ಬಂದ್ರು, ಎಂಥ ಸಮಯ ಬಂದ್ರು, ಎಂಥ ಜಾಗದಲ್ಲಿದ್ರು ಕೂಡ ನಾನು ಆನಂದವಾಗಿರ್ಬೇಕು. ಎಲ್ಲೇ ಇರ್ಲಿ ನೋಡಿ, ಸಾವಿದ್ರು ಕೂಡ ನಾನು ಆನಂದವಾಗಿರ್ಬೇಕು. ನನ್ನ ಹತ್ರ ಸಾವು ಬಂತು ಅಂದ್ರೂ ಕೂಡ ನಾನು ಆನಂದವಾಗಿರ್ಬೇಕು. ಅದೇ ಅಲ್ಟಿಮೇಟ್ ಗೋಲ್. ಆ ಬುದ್ಧನ ಹತ್ರ ಸುಜಾತ ಬಂದಾಗ ಆ ಸುಜಾತಗೆ ಸಾವಿನ ಭಯ ಅಥವಾ ಸಾವಿನ ಒಂದು ನೋವಿನ ದೂರ ಮಾಡ್ತಾನೆ ಬುದ್ಧ. ಹೇಗೆ? ಆ ತಾಯಿ ನನ್ನ ಮಗು ಹೋಯ್ತು, ಮಗನ ಬದುಕಿಸ್ಕೊಡಿ ಅಂತ ಆ ತಾಯಿ ಕೇಳಿದಾಗ ಬುದ್ಧ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡ್ ಬಾ ಹೋಗು ಅಂತ ಕಳಿಸ್ತಾನೆ ಬುದ್ಧ. ಆ ಸಾಸಿವೆ ತಂದ್ರೆ ನಾನು ನಿನ್ ಮಗನ ಬದುಕಿಸ್ಕೊಡ್ತೀನಿ. ಬುದ್ಧ ಬದುಕಿಸ್ಕೊಡ್ಬೋದಿತ್ತು, ಅವನಿಗೆಲ್ಲ ಶಕ್ತಿಗಳಿದ್ವು. ಬಟ್ ಬುದ್ಧ ಆ ಕೆಲಸ ಮಾಡ್ಲಿಲ್ಲ. ಯಾಕಂದ್ರೆ ಬುದ್ಧ ಮಹಾಬುದ್ಧ. ಅವನಿಗೆಲ್ಲ ಗೊತ್ತು. ಅವನು ಯಾವತ್ತು ಜ್ಞಾನನ್ನ ಕೊಡ್ತಾನೆ ಹೊತ್ತು ಅಜ್ಞಾನಕ್ಕೆ ತಗೊಂಡು ಹೋಗಲ್ಲ. ಆ ಮಗನ್ನ ಬದುಕಿಸ್ಕೊಟ್ಟಿದ್ರೆ ಏನಾಗ್ತಿತ್ತು? ಈ ತಾಯಿಗೆ ಜ್ಞಾನೋದಯ ಆಗ್ತಿರ್ಲಿಲ್ಲ. ಹಾಗಾಗಿ ಏನ್ ಮಾಡ್ದ ಬುದ್ಧ? ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡ್ ಬಂತ ಕಳಿಸಿ, ಕೊನೆಗೆ ತಾಯಿಗೆ ಗೊತ್ತಾಯ್ತು ಎಲ್ಲ ಕಡೆ ಸಾವಿದೆ, ಸಾವಿಗೆ ನಾನು ದುಃಖ ಅವಶ್ಯಕತೆ ಇಲ್ಲ, ಆ ಮಗು ಟೈಮ್ ಬಂದಿದೆ, ಸಾವು ಯಾವತ್ತು ಖಚಿತ ಅಂತ ಗೊತ್ತಾಯ್ತು. ಆವಾಗ ಅವಳು ಧ್ಯಾನ ಪ್ರಾರಂಭ ಮಾಡಿದ್ಲು. ಸಂಭ್ರಮ ಪ್ರಾರಂಭ ಆಯ್ತು. ಧ್ಯಾನ ಪ್ರಾರಂಭ ಆದ ತಕ್ಷಣ, ಧ್ಯಾನ ಪ್ರಾರಂಭ ಮಾಡಿದ ತಕ್ಷಣ ಏನ್ ಸಿಕ್ತು? ಸಾವು ಎಲ್ಲಿ ಇಲ್ಲ ಅಂತ ಗೊತ್ತಾಯ್ತು. ಇರೋದೆಲ್ಲ ದೇಹ ಬಿಟ್ಟಿದ್ದಾನೆ, ಆತ್ಮ ಯಾವತ್ತು ಶಾಶ್ವತ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಸಾವು ಸಹಜ ಅಂತ ಗೊತ್ತಾಯ್ತು. ಪ್ರತಿಯೊಬ್ರು ಕೂಡ ಇಲ್ಲಿಂದ ದೇಹ ಬಿಡ್ತಾರೆ ಬಂದ್ಮೇಲೆ. ಹುಟ್ಟು ಎಷ್ಟು ಸತ್ಯನೋ ಸಾವು ಕೂಡ ಅಷ್ಟೇ ಸತ್ಯ ಅಂತ ಆ ತಾಯಿಗೆ ಮನವರಿಕೆ ಆಯ್ತು. ಅವಾಗ ಧ್ಯಾನ ಪ್ರಾರಂಭ ಮಾಡಿದ್ಲು ಅವಳು. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಸತ್ಯದ ಅರಿವಾಗಬೇಕು ಮಾಸ್ಟರ್ಸ್. ಅದೇ ಇರೋದು ವಿಷಯ. ಸತ್ಯ ಗೊತ್ತಿಲ್ಲ, ಹಂಗಾಗಿ ಸಂಭ್ರಮ ಇಲ್ಲ. ದುಃಖದಲ್ಲಿದ್ದಾರೆ ಎಲ್ಲರೂ. ಏನು ಸತ್ಯ ಅಂದ್ರೆ ನಾನಿಲ್ಲಿ ನಾಟಕ ಮಾಡ್ತಿದ್ದೀನಿ. ನಾನಾಟಿ ಬದುಕು ನಾಟಕము. పుట్టుటವು నిజము పోగొట్టವು నిజము నట్ట నడిమి నా పని ನಾಟಕము. ಅಷ್ಟೇ ವಿಷಯ ಇರೋದು. 4 ದಿನ ಬದುಕು ನಾಟಕ. ನೀನ್ ನಾಟಕ ಮಾಡು, ಚೆನ್ನಾಗಿ ಡ್ಯಾನ್ಸ್ ಮಾಡು, ಕುಣಿ, ಹಾಡು, ಸೇವೆ ಮಾಡು. ಅದ್ ಬಿಟ್ಟು ಏನೋ ಕಳ್ಕೊಂಡೆ, ಏನೋ ಆಯ್ತು, ಏನೋ ಅಂದ್ರು, ನನ್ ಮಾನ ಹೋಯ್ತು. ಎಲ್ಲಿ ಹೋಗುತ್ತೆ ಮಾನ? ಎಲ್ಲಿ ಹೋಗಲ್ಲ, ಅವಮಾನಗಳಿಲ್ಲ. ಇರೋದೆಲ್ಲ ನಾಟಕನೇ. ನೀನ್ ಆತ್ಮ, ನೀನು ಸಂಬಂಧ ಇಲ್ಲ, ನಿನಗೆ ಯಾವ ವಿಷಯಗಳು ಸಂಬಂಧ ಇಲ್ಲ. ನೋಡಿ, ಯಾವಾಗ ಈ ವಿಷಯಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಂತೀವಿ, ಸಂಭ್ರಮ ಪ್ರಾರಂಭ ಆಗುತ್ತೆ ಜೀವನದಲ್ಲಿ. ಅಸತ್ಯ ಹಿಡ್ಕೊಂಡ್ರೆ ಎಲ್ಲ ದುಃಖ, ಅಂಧಕಾರ. ಅಸತ್ಯದಿಂದ ಸತ್ಯಕ್ಕೆ ಬರಬೇಕು. ಏನು ಸತ್ಯ? ನಾನು ಆತ್ಮ ಅಂತ ಎಲ್ಲರಿಗೂ ಗೊತ್ತಾಗಬೇಕು. ನಾನು ಶಾಶ್ವತವಾದನು. ನಾನು ಇಲ್ಲಿ ಡ್ರಾಮಾ ಮಾಡ್ತಿದ್ದೀನಿ. ನನ್ನ ಜಾಗ ಇದಲ್ಲ, ನನ್ನ ಜಾಗ ಮೇಲಿದೆ. ಏನೋ ಸ್ವಲ್ಪ ಕೆಲಸ ಇತ್ತು ಸ್ವಲ್ಪ ದಿನ,
ಸ್ವಲ್ಪ ದಿನ ಸ್ಕೂಲಿಗೆ ಹೋಗ್ಬೇಕಾಗಿತ್ತು ಕಲಿಯೋಕ್ಕೆ. ಅದಕ್ಕೆ ಬಂದಿದ್ದೀನಿ ಅಷ್ಟೇ. ಇಷ್ಟೇ ವಿಷಯ ಇರೋದು. ವಿಷಯ ಏನಾಗಿದೆ, ಅನುಭವ ಇಲ್ಲ. ಏನು ಯಾಕೆ ಅನುಭವ ಇಲ್ಲ ಅಂದ್ರೆ, ಧ್ಯಾನ ಇಲ್ಲ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಇದೇ ವಿಷಯ. ಸತ್ಯ ಒಂದೇ ಮಾಸ್ಟರ್. ಏನಿಲ್ಲ. ಎಲ್ಲರಿಗೂ ಒಂದೇ. ಬುದ್ಧಿಗೂ ಒಂದೇ, ನಮಗೂ ಒಂದೇ. ಏನು ಧ್ಯಾನ, ಧ್ಯಾನ, ಧ್ಯಾನ. ಧ್ಯಾನ ಬಿಟ್ರೆ ಬೇರೆ ಇಲ್ಲ. ಯಾಕಂದ್ರೆ ಧ್ಯಾನದಿಂದ ಏನ್ ಸಿಗುತ್ತೆ? ಜ್ಞಾನ ಸಿಗುತ್ತೆ. ಆ ಜ್ಞಾನ ಏನ್ ಕೊಡುತ್ತೆ? ಮುಕ್ತಿ ಕೊಡುತ್ತೆ. ಮುಕ್ತಿ ಅಂದ್ರೇನು? ಆನಂದ. ಪ್ರತಿ ಕ್ಷಣ, ಪ್ರತಿ ಸ್ಥಿತಿಯಲ್ಲೂ ಕೂಡ, ಪ್ರತಿ ವಿಷಯದಲ್ಲೂ ಆನಂದ. ನಮಗೆ ಮೊದ್ಲು ಯಾರಾದ್ರೂ ತಪ್ಪುಗಳು ಮಾಡಿದ್ರೆ ಸಂಸಾರದಲ್ಲಿ, ಸಮಾಜದಲ್ಲಿ ಕೋಪ ಬರ್ತಿತ್ತು. ಧ್ಯಾನಕ್ಕಿಂತ ಮುಂಚೆ. ಯಾಕಂದ್ರೆ ನಾವೇನ್ ಮಾಡ್ತಿದ್ವಿ? ಜಡ್ಜ್ ಮಾಡ್ತಿದ್ವಿ. ತಪ್ಪು ಅಂತ. ತಪ್ಪಿದೆ ಅಲ್ಲಿ. ಸಮಾಜದಲ್ಲಿ ತಪ್ಪು ನಡೀತಿದೆ. ಈ ಪೊಲಿಟಿಷಿಯನ್ಸು ಇದನ್ನ ಚೆನ್ನಾಗಿ ನೋಡ್ಕೊಂತಿಲ್ಲ. ಈ ಗಂಡಸರು ಟಿವಿ ಆನ್ ಮಾಡಿದ್ರೆ ಬರೀ ನ್ಯೂಸ್ ನೋಡ್ತಾರೆ. ನ್ಯೂಸ್ ನೋಡಿ ದುಃಖಕ್ಕೆ ಹೋಗ್ತಾರೆ ಅಷ್ಟೇ. ಏನ್ ಮಾಡಲ್ಲ. ಏನೆಲ್ಲ ಕಮೆಂಟ್ ಮಾಡ್ತಾರೆ, ಜಡ್ಜ್ ಮಾಡ್ತಾರೆ. ಅದ್ ಅರ್ಥನೇ ಇಲ್ಲ. ನ್ಯೂಸ್‌ಗಳು ಬಿಡ್ಬೇಕು, ಧ್ಯಾನಕ್ಕೆ ಬರ್ಬೇಕು. ನ್ಯೂಸ್‌ಗಳು ಎಷ್ಟೊತ್ತು ನೋಡ್ತೀವಿ, ಎಲ್ಲ ಹಾಳಾಗ್ಬಿಡುತ್ತೆ. ಯಾಕಂದ್ರೆ ಜಡ್ಜ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ. ತನ್ನನ್ನ ತಾನು ಬಿಡ್ತಾನೆ, ಪರ ಧ್ಯಾನ ಮಾಡ್ತಾನೆ. ತನ್ನನ್ನ ತಾನು ಧ್ಯಾನ ಮಾಡಲ್ಲ ಮನುಷ್ಯ. ಅವ್ನು ವಿಶೇಷ ಆಗಲ್ಲ. ವಿಶೇಷ ಆದವನಿಗೆ ಯಾವತ್ತೂ ಆನಂದ. ಪುರಂದರದಾಸಗೆ ಯಾವತ್ತೂ ಆನಂದ. ಅವ್ನು ವಿಠ್ಠಲ ಯಾವಾಗ್ಲೂ ಪುರಂದರದಾಸರ ಜೊತೆನೇ ಇರ್ತಾನೆ. ಯಾಕಂದ್ರೆ ಅವನು ಧ್ಯಾನ ಸ್ಥಿತಿಯಲ್ಲಿ ಇರ್ತಾನೆ. ಅವನು ವಿಶೇಷ ಆಗಿದ್ದಾನೆ ಅವನು. ಆ ಪುರಂದರದಾಸ ಆ ಪದಗಳು ಕೇಳೋನು, ಆ ಪ್ರವಚನಕ್ಕೆ ಹೋದ್ರು ಕೂಡ ಅಲ್ಲಿ ಕೂಡ ಕಮೆಂಟ್ ಮಾಡ್ತಾನೆ. ಅವ್ರು ಸರಿಯಿಲ್ಲ, ಅವ್ರ ಮನೇಲಿ ಹಿಂಗಿದೆ ನೋಡಿ. ಯಾಕಂದ್ರೆ ಇವನ ಹತ್ರ ಧ್ಯಾನ ಇಲ್ಲ. ಇವನಿಗೆ ಪ್ರಾಪಂಚಿಕನೇ ಬೇಕು. ಇವನಿಗೆ ವಸ್ತುಗಳೇ ಬೇಕು, ದುಡ್ಡೇ ಬೇಕು, ಅಧಿಕಾರನೇ ಬೇಕು. ಬಟ್ ಪುರಂದರದಾಸಗೆ ಏನ್ ಬೇಕು? ಆ ವಿಠ್ಠಲ ಬೇಕು. ನೋಡಿ ಮಾಸ್ಟರ್ಸ್. ವಿಠ್ಠಲ್ ಏನ್ ಕೊಡ್ತಾನೆ? ಆನಂದ ಕೊಡ್ತಾನೆ, ಬ್ರಹ್ಮಾನಂದ ಕೊಡ್ತಾನೆ, ಧ್ಯಾನ ಕೊಡ್ತಾನೆ, ಮುಕ್ತಿ ಕೊಡ್ತಾನೆ. ಮನುಷ್ಯ ಏನಾಗ್ಬೇಕು? ವಿಶೇಷ ಆಗ್ಬೇಕು. ವಿಶೇಷ ಆದಾಗ ಸಹಜವಾಗಿ ಬ್ರಹ್ಮಾನಂದ ಬರುತ್ತೆ. ಆ ವಿಠ್ಠಲನ್ನ ಯಾರು ಧ್ಯಾನ ಮಾಡ್ತಾರೆ, ಅವನು ಯಾವಾಗ್ಲೂ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ತಂಬೂರು ಹಿಡ್ಕೊಂಡು ಹಾಡಿ, ಹಾಡಿ, ಹಾಡಿ. ನೋಡಿ ಎಂತ ಆನಂದ. ಹಾಡ್ತಾನೆ, ಧ್ಯಾನ ಮಾಡ್ತಾನೆ ಅವನು. ಅವನು ಭವಬಂಧದಿಂದ ಬೇರೆ ಆಗಿದ್ದಾನೆ. ಭವಬಂಧಗಳು, ಭವ ಆ ಭಾವನೆಗಳು ಸರಿ ಇದಾವೆ. ಬಂಧಗಳು, ಸಂಸಾರ ಅಂತಕ್ಕಂಥ ಬಂಧಗಳಿಂದ ದೂರ ಇದ್ದಾನೆ. ಎಲ್ಲರೂ ಕೂಡ ಈ ಭವಬಂಧದಲ್ಲಿ ಸಿಗಕೊಂಡು, ಅದನ್ನೇ ನಿಜ ಅನ್ಕೊಂಡು, ಅದಲ್ಲೇ ಬಿದ್ದು ಒದ್ದಾಡ್ತಿದ್ದಾರೆ ಭೂಮಿ ಮೇಲೆಲ್ಲ. ಈ ಭವಬಂಧಗಳು ದೂರ ಆಗ್ಬೇಕು ಮಾಸ್ಟರ್ಸ್. ಇರೋದ್ ವಿಷಯ ಅದೇ. ಹಂಗಾಗಿ ಆನಂದ ಇಲ್ಲ, ಸಂಭ್ರಮ ಇಲ್ಲ. ಜೀವನ ಎಲ್ಲ ನರಕ. ಅಸತ್ಯ ಹಿಡ್ಕೊಂಡು ನರಕದಲ್ಲೇ ಬದುಕ್ತಾ ಇದ್ದಾರೆ ಭೂಮಿ ಮೇಲೆ. ನೋಡಿ ಇವೇ ಅಸತ್ಯಗಳು, ಮತ್ತೇನಿಲ್ಲ. ಏನು ಭವಬಂಧಗಳು, ಭಾವನೆಗಳು, ಒಳ್ಳೆ ಭಾವನೆಗಳಿಲ್ಲ, ಕರುಣೆ ಇಲ್ಲ, ಕಂಪ್ಯಾಷನ್ ಇಲ್ಲ, ಸೇವಾ ಗುಣ ಇಲ್ಲ. ಅವರು ಹಿಂಗೆ, ಇವ್ರು ಹಿಂಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಆಲೋಚನೆ ಮಾಡಿ ಶಕ್ತಿ ಎಲ್ಲ ಕಳ್ಕೊಂಡು ಆ ಭಾವನೆಗಳೆಲ್ಲ ಕೆಟ್ಟೋಗಿದೆ. ನನ್ನ ಮಕ್ಕಳು, ನನ್ನ ನನ್ನ ಕೆಲಸ, ನನ್ನ ಮನೆ, ಎಲ್ಲಿದೆ ನಂದು? ಯಾವುದಿಲ್ಲ. ಇದೇ ಬಂಧ. ನೋಡಿ, ಎಲ್ಲಿ ತನಕ ಬಂಧ ಇರುತ್ತೆ, ಅಲ್ಲೇ ತನಕ ಮುಕ್ತಿ ಇಲ್ಲ. ಆ ಭಗವಂತನ ಬೇಡ್ತಾರೆ ಎಲ್ಲರೂ. ಭಗವಂತ ಭವಬಂಧನ ಬಿಡಿಸು, ನನ್ನ ಭವಬಂಧನ ಬಿಡಿಸು. ಅವನು ಯಾಕೆ ಬಿಡಿಸ್ತಾನೆ? ಯಾರು ಬಿಡಿಸಕ್ ಸಾಧ್ಯ ಇಲ್ಲ. ನೀನೇ ಬಿಡ್ಬೇಕು. ನಿನ್ನ ಗುರು ಹತ್ರ ಹೋದ್ರೆ ಅವನೇ ಬಿಡಿಸ್ತಾನೆ. ಯಾರು ಗುರು? ನಿನ್ನ ಶ್ವಾಸನೇ ನಿನ್ನ ಗುರು. ಯಾವಾಗ ಶ್ವಾಸ ಹಿಡಿತೀವಿ, ಆ ಭವಬಂಧದಿಂದ ಹೊರಗೆ ಬರ್ತೀವಿ ನಾವು. ಭಾವನೆಗಳು ಶುದ್ಧ ಆಗ್ತವೆ. ಭಾವನೆಗಳಲ್ಲಿ ಏನು ಕೆಟ್ಟ ಭಾವನೆ ಇರಲ್ಲ. ನೋಡಿ, ಪ್ರೀತಿ, ಕರುಣೆ, ಬಂಧಗಳಿಲ್ಲ, ಅಟ್ಯಾಚ್‌ಮೆಂಟ್ ಇಲ್ಲ. ಯಾವುದಕ್ಕೂ ಅಟ್ಯಾಚ್‌ಮೆಂಟ್ ಇಲ್ಲ. ದುಡ್ಡಿಗಿಲ್ಲ, ಅಧಿಕಾರಕ್ಕಿಲ್ಲ, ಈ ಪ್ರಪಂಚಕ್ಕಿಲ್ಲ, ಈ ಭೂಮಿಗಿಲ್ಲ. ಯಾವುದೋ ಒಂದು ಸುಖಗಳಿಗಿಲ್ಲ, ದುಃಖಗಳಿಗಿಲ್ಲ, ಕಷ್ಟಗಳಿಗಿಲ್ಲ, ಮಾನಕ್ಕಿಲ್ಲ, ಅವಮಾನಕ್ಕಿಲ್ಲ. ಇವೆಲ್ಲ ಬಂಧಗಳೇ. ಯಾರು ಬಿಡಿಸ್ತಾರಪ್ಪ ಅಂದ್ರೆ ನಿನ್ನ ಸಾಧನೆನೇ ಬಿಡಿಸುತ್ತೆ.
ಆ ಸುಜಾತಗೆ ಬುದ್ಧ ಜ್ಞಾನ ಕೊಟ್ಟ. ಏನು? ಸಾವಿಲ್ಲ ಅಂತ ಕೊಟ್ಟ. ಆ ಬಂಧದಲ್ಲಿದ್ಲು. ನನ್ನ ಮಗ ಅಂತ ಬಂಧದಲ್ಲಿದ್ಲು ಸುಜಾತ. ಹಂಗಾಗಿ ಬುದ್ಧನ ಹತ್ರ ಓಡೋಡಿ ಓಡೋಡಿ ಅಳ್ತಾ ಬಂದು ಆ ಮಗುನ ಇಟ್ಲು. ಯಾವಾಗ ಆ ಬುದ್ಧ ಸಾವಿಲ್ಲದ ಮನೆ ಸಾಸಿವೆ ತಗೊಂಬ ಅಂತ ಕಳಿಸ್ತಾನೆ, ಅವಳಿಗೆ ನಿಧಾನವಾಗಿ ಒಂದೊಂದು ಮನೆಯಲ್ಲಿ ನೋಡ್ತಾಳೆ, ಹೋಗ್ತಾಳೆ, ಹೋಗ್ತಾಳೆ. ಆ ನಿಮ್ಮನೇಲಿ ಸಾಸಿವೆ ಕೊಡಿ ನನ್ನ ಮಗನ ಬದುಕಿಸ್ಬೇಕಂದ್ರೆ, ಓಕೆ ಕೊಡ್ತೀವಿ, ಸಾಸಿವೆ ಕೊಡ್ತೀವಿ. ಬಟ್ ಒಂದು ಕಂಡೀಷನ್, ನಿಮ್ಮನೇಲಿ ಸಾವಾಗಿರ್ಬಾರ್ದು. ಓಹೋ! ಇಲ್ಲಿ ಸಾವಿದ್ಯಾ? ಮತ್ತಿನ್ನೊಂದ್ ಮನೆಗೆ ಹೋಗ್ತಾಳೆ. ಅಲ್ಲಿ ಕೂಡ ಸಾವಿರುತ್ತೆ. ಸಾಸಿವೆ ಕೊಡಕ್ ರೆಡಿ. ಎಲ್ಲರೂ ರೆಡಿ ಇರ್ತಾರೆ ಸಾಸಿವೆ ಕೊಡಕ್ಕೆ. ಬಟ್ ಎಲ್ಲರ ಮನೇಲಿ ಏನಿರುತ್ತೆ? ಸಾವಿರುತ್ತೆ. ಅವಾಗ ಆ ತಾಯಿಗೆ ಗೊತ್ತಾಗುತ್ತೆ. ಏನು? ಎಲ್ಲ ಕಡೆ ಸಾವಿದೆ. ಸಾವು ಅಂತಕ್ಕಂಥದ್ದು ಸಹಜ. ಮೋಸ್ಟ್ ಕಾಮನ್ ಸಾವು ಅಂತಕ್ಕಂಥದ್ದು ಅಂತ ಆ ತಾಯಿಗೆ ಮನವರಿಕೆ ಆಗುತ್ತೆ. ನೋಡಿ. ಬುದ್ಧ ಏನ್ ಮಾಡ್ದ? ಅವನು ಸಾವು ಎಲ್ಲ ಕಡೆ ಇದೆ ಅಂತ ತಿಳಿಸ್ದ ಅವನು. ಓಡೋ ಆ ದುಃಖದಲ್ಲಿ ತಿಳಿಸ್ದ. ಅವಾಗ ಅವಳಿಗೆ ಚೆನ್ನಾಗಿ ಮನವರಿಕೆ ಆಯ್ತು. ಯಾರಿಗೆ ವೈರಾಗ್ಯ ಇರುತ್ತೆ ಅವರಿಗೆ ಇನ್ನೊಂದು ಪಾಯಿಂಟ್ ಇದೆ. ಯಾರಿಗೆ ವೈರಾಗ್ಯ ಇದೆ ಅವರಿಗೆ ಜ್ಞಾನ ಬೇಗ ಬರುತ್ತೆ. ಯಾಕಂದ್ರೆ ಆ ತಾಯಿಗೆ ವೈರಾಗ್ಯ ಇತ್ತು. ಮಗು ಹೋಯ್ತು ಅಂತಕ್ಕಂಥ ವೈರಾಗ್ಯ ಇತ್ತು. ಆಮೇಲೆ ಆ ತಾಯಿಗೆ ಗಂಡ ಕೂಡ ಇರ್ಲಿಲ್ಲ. ಇರೋ ಒಬ್ಬೇ ಒಬ್ಬ ಮಗ ನನಗೆ ಆಸರೆ ಇದ್ದ. ಆ ಅವನು ಕೂಡ ಹೋದ, ಗಂಡ ಹೋದ, ಆ ಮಗುನು ಹೋಯ್ತಂತ ಅವಳು ಅವಾಗ ತುಂಬಾ ವೈರಾಗ್ಯದಲ್ಲಿದ್ಲು. ವೈರಾಗ್ಯದಾಗಿದ್ದಾಗ ಏನಾಯ್ತು ಅವಳಿಗೆ? ಮುಕ್ತಿ ಸಿಕ್ತು. ನೋಡಿ. ಬುದ್ಧ ಸಿಕ್ಕ, ಬುದ್ಧನಿಂದ ಧ್ಯಾನ ಸಿಕ್ತು, ಧ್ಯಾನದಿಂದ ಜ್ಞಾನ ಸಿಕ್ತು. ಏನು ಜ್ಞಾನ? ಎಲ್ಲಿ ಸಾವಿಲ್ಲ. ನೋಡಿ. ಸಾವನ್ನೋದು ಇಲ್ಲೇ ಇಲ್ಲ. ಸಾವನ್ನೋದು ದೇಹಕ್ಕಿದೆ, ಆತ್ಮಕ್ಕೆ ಎಲ್ಲಿ ಇಲ್ಲ. ಎಲ್ಲ ಕಡೆ ಅಂತಕ್ಕಂಥದ್ದು ಆ ದೇಹಕ್ಕೆ ಎಲ್ಲ ಕಡೆ ಸಾವಿದೆ. ಈ ಭೂಮಿ ಮೇಲೆ ಬಂದ್ಮೇಲೆ ಎಲ್ಲರಿಗೂ ಸಾವು ಇದ್ದಿದ್ದೇ. ಸಾವು ಅಂದ್ರೆ ಏನು? ದೇಹ ಬಿಡೋದು ಅಷ್ಟೇ, ಬಿಟ್ರೇನಿಲ್ಲ. ನೀನು ಶಾಶ್ವತವಾದವನು. ಯಾವತ್ತೂ ಇರ್ತೀಯ. ನಿನ್ನ ಜೀವನ ಯಾವತ್ತೂ ಇದೆ. ನೋಡಿ, ಅವಳಿಗೆ ಬಂದ ಹೋಯ್ತು. ಆ ಬಂಧದಿಂದ ಏನಾಯ್ತು? ಧ್ಯಾನ ಸಿಕ್ತು, ಧ್ಯಾನದಿಂದ ಜ್ಞಾನ ಸಿಕ್ತು, ಜ್ಞಾನದಿಂದ ಅವಳಿಗೆ ಮುಕ್ತಿ ಬಂತು. ಏನು ಮುಕ್ತಿ? ಜೀವನ್ಮುಕ್ತಿ. ಜೀವನ್ಮುಕ್ತಿ ಅಂದ್ರೆ ಏನು? ಪ್ರತಿ ಕ್ಷಣ ಆನಂದವಾಗಿರೋದು ಅಷ್ಟೇ. ನೋಡಿ. ಇರೋ ವಿಷಯ ಇಷ್ಟೇನೆ ಇರೋದು. ಏನು? ಭವ ಬಂದ ಬಿಡು ನೀನು. ಭವ ಬಂದ ಯಾರಪ್ಪ ಬಿಡಿಸ್ತಾರೆ ಅಂದ್ರೆ ನೀನೇ ಬಿಡಬೇಕು. ಹೇಗೆ ಬಿಡ್ತೀಯಪ್ಪ ಅಂದ್ರೆ ಧ್ಯಾನ ಸಾಧನೆಯಿಂದ, ಸ್ವಾಧ್ಯಾಯ ಸಾಧನೆಯಿಂದ, ಸಜ್ಜನ ಸಂಗತಿ ಸಾಧನೆಯಿಂದ. ಸಂಘ ಸೇರು. ಒಬ್ಬ ಗುರುನ ಭೇಟಿ ಆಗು. ಗುರು ಹೇಳ್ತಾನೆ ನಿನಗೆ. ಏನ್ ಹೇಳ್ತಾನೆ ಗುರು? ನಿನ್ನ ಶ್ವಾಸ ಹಿಡಿ, ನಿನ್ನಲ್ಲೇ ಇದ್ದಾನೆ. ವಿಶೇಷವಾದ ಶಕ್ತಿ ಇದೆ. ಯಾವಾಗ್ಲೂ ನಡೀತಾ ಇದೆ ಉಸಿರಾಟ. ಅದು ನಿಡಿ. ಅದೇ ದಾರಿ ತೋರಿಸುತ್ತೆ. ನಿನ್ನ ಅರಿವೇ ನಿನ್ನ ಗುರು ಅಂತ ಹೇಳ್ತಾನೆ. ಏನು ಅರಿವು ಅಂತಂದ್ರೆ, ನಾಟಕ ಮಾಡ್ತಿದೀಯಾ? ನಿನಗೆ ಯಾವ್ದು ಸಂಬಂಧ ಇಲ್ಲ ಭೂಮಿ ಮೇಲೆ. ಡ್ರಾಮಾ ನಡೀತಿದೆ. ಡ್ರಾಮಾದಲ್ಲಿ ಚೆನ್ನಾಗಿ ಆಕ್ಟ್ ಮಾಡು ಅಷ್ಟೇ. ಆಕ್ಟ್ ಮಾಡಕ್ಕೆ ಯಾವಾಗ ಪ್ರಾರಂಭ ಮಾಡ್ತೀವಿ, ಸಹಜವಾಗಿ ಆನಂದ ಸಿಗುತ್ತೆ. ಅದು ಬಿಟ್ಟು ಆಕ್ಟ್ ಮಾಡೋದನ್ನ ನೀನು ಸತ್ಯ ಅನ್ಕೊಂಡು ಜಡ್ಜ್ ಮಾಡಿ, ಕಮೆಂಟ್ ಮಾಡಿ ಸಿಗಕ್ಕಂತೆ, ಮತ್ತೆ ಬಂಧದಲ್ಲಿ ಸಿಗಕ್ಕಂತೆ ನೀನು. ಎಂಥ ಪರಿಸ್ಥಿತಿ ಇದ್ರೂ ಕೂಡ ಸಿಗಕ್ಕಬಾರ್ದು. ಅದೇ ಇರೋದು ವಿಷಯ. ಸಿಗಕ್ಕಂಡ್ವಿ ಅನ್ಕೊಳ್ಳಿ, ಶುರುವಾಯ್ತು ದುಃಖ, ಶುರುವಾಯ್ತು. ಆ ಸೆಲೆಬ್ರೇಷನ್ ಹೋಯ್ತು. ಆ ಸಂಭ್ರಮ ಹೋಯ್ತು ನಿನಗೆ. ನೀನೇನು ಭಗವಂತ. ಭಗವಂತ ಯಾವಾಗ್ಲೂ ಸಂಭ್ರಮ ಮಾಡ್ತಿರ್ತಾನೆ. ಏನು? ಆನಂದದಲ್ಲಿ ಲೀನಾಗಿರ್ತಾನೆ ಅವನು. ಆ ಬ್ರಹ್ಮಾನಂದದಲ್ಲಿ ಲೀನಾಗಿರ್ತಾನೆ. ಅಂತರ್ಮುಖಿ ಸದಾ ಸುಖಿ. ನೋಡಿ, ಹಂಗೆ ಹೇಳ್ತಾರೆ. ಅಂತರ್ಮುಖಿ ಆಗ ನೀವು ಸದಾ ಸುಖವಾಗಿರ್ತೀವಿ. ಸದಾ ಸುಖ ಅಂದ್ರೆ ಏನು? ಬ್ರಹ್ಮಾನಂದನೇ ಸದಾ ಸುಖ. ಸದಾ ಸುಖವಾಗಿರ್ಬೋದು. ಎಲ್ಲರೂ ಇರ್ಬೋದು. ಈ ಭವಬಂಧದಲ್ಲಿ ಸಿಗಾಕೊಂಡು ಆ ಆ ಕೃಷ್ಣ ಕಾನ್ಶಿಯಸ್ನೆಸ್, ಆ ಕೃಷ್ಣ ಚೈತನ್ಯ ದೂರ ಆಗಿದ್ದೀವಿ ಎಲ್ಲರೂ. ಆ ಕೃಷ್ಣ ಚೈತನ್ಯ ಅಂದ್ರೆ ಏನು? ಅದೇ ಆನಂದ, ಬ್ರಹ್ಮಾನಂದ. ಬೇರೆ ಯಾವ ದಾರಿ ಇಲ್ಲ. ಅಪ್ಪೋ ದೀಪೋಭವ. ಅದಕ್ಕೆ ಬುದ್ಧ ಕೊನೆಗೆ ಹೇಳ್ತಾನೆ, ನಿಮಗೆ ಮುಕ್ತಿ ಬೇಕಾ? ಈ ಈ ರೂಲ್ ಫಾಲೋ ಮಾಡಿ. ಅಪ್ಪೋ ದೀಪೋಭವ ರೂಲ್ ಫಾಲೋ ಮಾಡಿ. ಏನು? ನಿಮ್ಮ ದೀಪವನ್ನ ನೀವೇ ಬೆಳೆಸ್ಕೋಬೇಕು. ಅದು ಕೂಡ ಬಂಧನೆ ಮತ್ತೆ. ಇನ್ಯಾರೋ ಬರ್ತಾರೆ ಅಂದ್ರೆ ಮತ್ತೆ ದುಃಖದಲ್ಲಿದ್ದಂಗೆ ನಾವು. ಯಾರು ಯಾರನ್ನೂ ಉದ್ಧಾರ ಮಾಡಕ್ ಸಾಧ್ಯ ಇಲ್ಲ. ಉದ್ಧರೇನಾತ್ಮನಾತ್ಮಾನಂ ಆತ್ಮಾನವಸಾದಯೇತ್.
ಭಗವದ್ಗೀತೆ ಇದೇ ಹೇಳುತ್ತೆ. ಏನ್ ಹೇಳುತ್ತೆ? ನಿನ್ನ ಆತ್ಮ ನೀನೇ ಉದ್ಧಾರ ಮಾಡ್ಕೋಬೇಕು. ನಿನ್ ಯಾರೋ ಬಂದು ಧ್ಯಾನ ಮಾಡ್ಸಕ್ ಸಾಧ್ಯ ಇಲ್ಲ. ನಿನ್ನ ಸಾಧನೆ ನೀನೇ ಮಾಡ್ಬೇಕು. ಇನ್ ಯಾರೋ ಬರ್ತಾರಂದ್ರೆ ಮತ್ತೆ ದುಃಖದಲ್ಲಿ ಇದೆಯಾ ಅಂತ. ನಿನ್ನ ಒಂದು ಶಕ್ತಿ ಮೇಲೆ ನಿನಗೆ ನಂಬಿಕೆ ಇಲ್ಲ. ಇನ್ನು ನೀನು ಹೊರಗಡೆ ಇದೆಯಾ ಅಂತ. ಯಾವಾಗ ನಮ್ಮಲ್ಲಿ ಅನಂತವಾದ ಶಕ್ತಿ ಇದೆ, ಎಲ್ಲ ಪೊಟೆನ್ಶಿಯಲ್ ಇದೆ ಅಂತ ಗೊತ್ತಾಗುತ್ತೆ, ಅದು ಕೂಡ ಆನಂದ ತಂದ್ಕೊಡುತ್ತೆ. ಯಾಕಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆದಾಗ ಏನಾಗುತ್ತೆ? ಮತ್ತೆ ದುಃಖನೇ. ನನಗೆ ಇನ್ಯಾರೋ ಬಂದು ಜ್ಞಾನೋದಯ ಕೊಡ್ತಾರೆ, ಇನ್ಯಾರೋ ಬಂದು ಶಕ್ತಿ ಕೊಡ್ತಾರೆ, ಇನ್ಯಾರೋ ಬಂದು ದಾರಿ ತೋರಿಸ್ತಾರೆ. ಅಸಂಭವ, ಸೃಷ್ಟಿಯಲ್ಲಿ ನಡೆಯಲ್ಲ ಇದು. ಯಾಕಂದ್ರೆ ನೀನೇ ಭಗವಂತ, ನಿನಗೆ ಯಾರು ಕೊಡ್ಬೇಕು? ಇನ್ನ ಭಗವಂತಗೆ ಯಾರಾದ್ರೂ ಏನನ್ನು ಕೊಡಕ್ ಸಾಧ್ಯನಾ? ನೋಡಿ ಮಾಸ್ಟರ್ಸ್, ಫಸ್ಟ್ ಏನು ಈ ಭವ ಬಂಧಗಳನ್ನ ಬಿಡಬೇಕು. ಸೆಕೆಂಡ್ ಏನು, ನಿನ್ನ ಶಕ್ತಿಯನ್ನ ನೀನು ಅರ್ಥ ಮಾಡ್ಕೋಬೇಕು. ಏನು ನಿನ್ನ ಶಕ್ತಿ ಅಂದ್ರೆ, ನೀನು ಆತ್ಮ, ನೀನು ಪರಮಾತ್ಮ. ನೀನು ಆ ಪರಮಾತ್ಮ ಬೇರೆಲ್ಲ, ನೀನು ಬೇರೆಲ್ಲ. ಯಾಕಂದ್ರೆ ಪರಮಾತ್ಮನ ಮಗನೇ ನೀನು. ಇವತ್ತೇನೋ ನೀನು ಆತ್ಮಹತ್ಯೆ ಆಗಿದ್ಯಾ, ಮುಂದೆ ನೀನು ಪರಮಾತ್ಮ ಹಾಗೆ ಆಗ್ತೀಯಾ. ಹೇಗಾಗ್ತೀಯಪ್ಪ ಅಂದ್ರೆ, ಆ ಗುರುನ ಹಿಡಿದಾಗ, ಶ್ವಾಸನ ಹಿಡಿದಾಗ ಎಲ್ಲರೂ ಪರಮಾತ್ಮ ಹಾಗೆ ಆಗ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ, ಗುರು ಗುರು ಸಾಕ್ಷಾತ್ ಮಹೇಶ್ವರ. ನೋಡಿ, ಗುರುನೇ ಬ್ರಹ್ಮ, ಗುರುನೇ ಮಹೇಶ್ವರ, ಗುರುನೇ ವಿಷ್ಣು. ಆ ಗುರು ಶಿವನ ಶಿವಗಕ್ಕೆ ದಾರಿ ತೋರಿಸ್ತಾನೆ. ಆ ಗುರು ಆ ವಿಷ್ಣುಗಕ್ಕೆ ದಾರಿ ತೋರಿಸ್ತಾನೆ, ಬ್ರಹ್ಮಗಕ್ಕೂ ದಾರಿ ತೋರಿಸ್ತಾನೆ. ನೋಡಿ, ನೀನು ಈ ನೀನು ಸೃಷ್ಟಿ ಮಾಡ್ಬೋದು, ಲಯ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆ ಗುರುನ ಇಡಿ. ನೋಡಿ, ನಮ್ಮ ಗುರುಗಳು ಒಂದು ಧ್ಯಾನ ಚಕ್ರದಲ್ಲಿ ಮೆಸೇಜ್ ಕೊಟ್ರು. ಯಾರಪ್ಪ ನಿಮ್ ಗುರು ಅಂದ್ರೆ, ನೀನ್ ಶ್ವಾಸನೇ ನಿನ್ನ ಗುರು ಅಂತ ಹೇಳಿದ್ರು. ಆ ಗುರುನೇ ವಿಷ್ಣು, ಗುರುನೇ ಬ್ರಹ್ಮ, ಗುರುನೇ ಶಿವ. ಆ ಗುರು ಎಲ್ಲಿದ್ದಾನಪ್ಪ ಅಂದ್ರೆ ನಿನ್ ಜೊತೆ ಯಾವಾಗ್ಲೂ ಇದ್ದಾನೆ. 24/7 ಇದ್ದಾನೆ. ದೇಹ ಬಿಡ ತನಕ ಇದ್ದಾನೆ. ನೋಡಿ, ಎಂತ ಆನಂದ ಕೊಡುತ್ತೆ ಈ ಜ್ಞಾನ ಗೊತ್ತಾದ್ರೆ. ಸೆಲೆಬ್ರೇಷನ್ಸ್. ಭವಬಂಧಗಳನ್ನ ಬಿಟ್ಟು ಆ ಶ್ವಾಸನ ಹಿಡಿಬೇಕು ಮಾಸ್ಟರ್ಸ್. ದಾರಿ ಇದೆ. ಭವ ಬಂಧ ಬಿಟ್ರೆ ವೈರಾಗ್ಯ ಬರುತ್ತೆ. ವೈರಾಗ್ಯ ಅಭ್ಯಾಸ ಮಾಡ್ತೀವಿ ನಾವು. ಏನು ಅಭ್ಯಾಸ ಅಂದ್ರೆ, ಧ್ಯಾನ ಅಭ್ಯಾಸ, ಸ್ವಾಧ್ಯಾಯ ಅಭ್ಯಾಸ, ಸಜ್ಜನ ಸಾಂಗತ್ಯ ಅಭ್ಯಾಸ, ನಿನ್ನ ಕಡೆ ನಿನಗೆ ಅಭ್ಯಾಸ. ಆನಂದ್ ತನ್ನಷ್ಟು ತಾನೇ ಬಂದು ಓಡೆ ಬಂದು ಕೂರುತ್ತೆ, ಇನ್ನತ್ರ ಕುತ್ಕೊಂಡಂತೆ. ಎಲ್ಲಿ ಹೋಗುತ್ತೆ ಆನಂದ? ಸಾಧ್ಯ ಇಲ್ಲ. ಇನ್ನೇನಿದೆ? ಅಟ್ಯಾಚ್ಮೆಂಟ್ ಹೋಯ್ತು, ಒಂದು ಬಿಟ್ವಿ, ಇನ್ನೊಂದು ಸಿಕ್ಕೇ ಸಿಗುತ್ತೆ. ಏನ್ ಬಿಟ್ವಿ? ಭವ ಬಂಧ ಬಿಟ್ವಿ, ಮುಕ್ತಿ ಸಿಕ್ತು. ನಾನು ಭವ ಬಂಧ ಬಿಡಕ್ ರೆಡಿ ಇಲ್ಲ ಅಂತಂದ್ರೆ, ಈ ಸಮಾಜಕ್ಕೆ, ಸಂಸಾರಕ್ಕೆ, ಈ ಜನರಿಗೆ, ಈ ಮಾನಕ್ಕೆ, ಅವಮಾನಕ್ಕೆ, ಕಷ್ಟಗಳಿಗೆ, ದುಃಖಗಳಿಗೆ, ಸುಖಗಳಿಗೆ ನಾನು ಅಂಟ್ಕೊಂಡ್ರೆ ಎಲ್ಲಿ ಸಿಗಕ್ ಸಾಧ್ಯ ಮುಕ್ತಿ? ನೀನು ಒಂದು ಬಿಡಕ್ ರೆಡಿ ಇಲ್ಲ, ಇನ್ನೊಂದು ಹೆಂಗ್ ಸಿಗಕ್ ಸಾಧ್ಯ? ಏನ್ ಬಿಡ್ಬೇಕು? ಒಂದು ಈ ಬಂಧಗಳನ್ನ ಬಿಡಬೇಕು. ಮುಕ್ತಿ ತನ್ನಷ್ಟು ತಾನೇ ಬರುತ್ತೆ. ಬಿಡಬೇಕು, ಸಾಧನೆ ಮಾಡಬೇಕು. ದಿನ ಸಾಧನೆ, ಪ್ರತಿಕ್ಷಣ ಸಾಧನೆ. ಕಣ್ ತೆಗೆದಾಗೂ ಸಾಧನೆ. ಏನು ಕಣ್ ತೆಗೆದಾಗ? ಯಾರನ್ನು ಜಡ್ಜ್ ಮಾಡಬೇಡ, ಯಾರನ್ನು ಕಮೆಂಟ್ ಮಾಡಬೇಡ, ಯಾರ ಬಗ್ಗೆ ನಿನಗೆ ಸಂಬಂಧ ಇಲ್ಲ ವಿಷಯಗಳು. ಮೌನಿಯಾಗು. ಯಾಕಂದ್ರೆ ನಿನ್ಗೆ ಯಾವುದು ಸಂಬಂಧ ಇಲ್ಲ. ನೀನ್ ಏನೋ ಒಂದು ಕೆಲ್ಸಕ್ಕೆ ಬಂದಿದ್ಯಾ, ಕೆಲಸ ಮಾಡು. ಏನ್ ಕೆಲಸ? ಮುಕ್ತಿ. ಅದೇ ನಿನ್ನ ಕೆಲಸ. ಜೀವನ್ ಮುಕ್ತಿ ಪಡಿಬೇಕು, ಅದೇ ನಿನ್ ಕೆಲಸ. ನೋಡಿ, ಎಷ್ಟು ಸುಲಭವಾಗಿದೆ ವಿಷಯ, ಎಷ್ಟು ಕಾಂಪ್ಲೆಕ್ಸ್ ಮಾಡ್ಕೊಂತಾನೆ ಮನುಷ್ಯ. ಯಾಕಂದ್ರೆ ಸಿಗಕೊಂಡಿದ್ದಾನೆ, ಬಂಧಗಳಲ್ಲಿ ಸಿಗಕೊಂಡಿದ್ದಾನೆ, ಸಾಧನೆ ಮಾಡ್ತಿಲ್ಲ, ಅಸತ್ಯನ ಹಿಡ್ಕೊಂಡಿದ್ದಾನೆ, ಸತ್ಯವಾದದನ್ನ ಬಿಟ್ಟು. ಅಸತ್ಯ ಬಿಡು, ಅಂಧಕಾರ ಹೋಗುತ್ತೆ. ಅಸತ್ಯದ ಕೇಡು ನೋಡಯ್ಯ ಅಂದ್ರು ಬಸವಣ್ಣವರು. ಕೇಡು ನೋಡು. ಯಾವಾಗ ನೋಡ್ತೀಯ ಕೇಡನಂದ್ರೆ, ನೀನು ಸಾಧನೆ ಮಾಡಿದಾಗ, ಧ್ಯಾನ ಸಾಧನೆ ಮಾಡಿದಾಗ ಆ ಕೇಡನ್ನು ನೋಡ್ತೀಯ. ಓಹೋ, ಎಷ್ಟು ನಾವು ಈಗ ಧ್ಯಾನ ಮಾಡ್ತಿದೀವಿ, ನಮಗೆ ಗೊತ್ತಾಗ್ತಿದೆ ಹೊರಗಡೆ ಪ್ರಪಂಚ ನೋಡಿ ಎಷ್ಟು ಅಂಧಕಾರದಲ್ಲಿದೆ, ಎಂತೆಂತ ಕೆಲಸ ಮಾಡ್ತಿದ್ದಾರೆ, ಎಷ್ಟು ತಪ್ಪು ಮಾಡ್ತಿದಾರಲ್ಲ. ಯಾಕೆ ನೋಡಕ್ ಪ್ರಾರಂಭ ಮಾಡಿದ್ವಿ ಅಂದ್ರೆ, ನಾವು ಸತ್ಯ ನಡೆದಿದ್ದೀವಿ. ಸತ್ಯ ನಡೆದಾಗ ಈ ಭೂಮಿ ಮೇಲೆ ಇರ್ತಕ್ಕಂಥ ಅಂಧಕಾರ ಕಾಣುತ್ತೆ. ಆಮೇಲೆ ನಮ್ಮ ಜೀವನದ ಅಂಧಕಾರ ಕೂಡ ಕಾಣಿಸುತ್ತೆ, ಹಿಂದೆ ಏನೇನು ತಪ್ಪುಗಳು ಮಾಡಿದ್ವಿ ಅಂತ. ಮತ್ತೆ ಏನ್ ಮಾಡ್ತೀವಿ? ಆ ಕಡೆ ಹೋಗಲ್ಲ.
ಮತ್ತೆ ಈ ಸತ್ಯನ್ನ ಇನ್ನು ಬೆಳೆಸ್ತೀವಿ. ಆ ಜ್ಞಾನನ ಹೆಚ್ಚು ಬೆಳೆಸ್ತೀವಿ. ಹೆಚ್ಚು ಬೆಳೆಸಿದಷ್ಟು ಏನ್ ಸಿಗುತ್ತೆ? ಮತ್ತೆ ಸಿಗೋದೇ ಸಂಭ್ರಮ, ಮತ್ತೇನಿಲ್ಲ. ಅದೇ ಸಂಭ್ರಮ. ಪ್ರತಿ ಕ್ಷಣ ಸಂಭ್ರಮ. ಆ ಸಂಭ್ರಮಕ್ಕೆ ಲಿಮಿಟ್ ಇಲ್ಲ ಮಾಸ್ಟರ್ಸ್ ಮತ್ತೆ. ಅದು ಕೊನೆ ಅನ್ನೋದಿಲ್ಲ ಸಂಭ್ರಮಕ್ಕೆ. ಎಷ್ಟೆಷ್ಟು ಜ್ಞಾನ ಸಿಗುತ್ತೆ ಅಷ್ಟು ಸಂಭ್ರಮ. ಜ್ಞಾನ ಎಷ್ಟು ಬರುತ್ತೆ ನೋಡಿ, ಹಂಗೆ ಸಂಭ್ರಮ ಹೆಚ್ಚಾಗ್ತಾನೆ ಹೋಗಿರುತ್ತೆ. ಸಂಭ್ರಮ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಜ್ಞಾನ. 2 ಒಂದೇ ಅವು. ಅದೇ ವೈಭೋಗ. ಜ್ಞಾನವೇ ವೈಭೋಗ. ಬೇರೆ ಯಾವುದಲ್ಲ ವೈಭೋಗ. ಅದೇ ಲಕ್ಷ್ಮಿ. ಆ ಲಕ್ಷ್ಮಿ ಪೂಜೆ ಮಾಡ್ತಾರೆ. ಲಕ್ಷ್ಮಿ ಏನು? ಜ್ಞಾನ. ಪೂಜೆ ಮಾಡಿದ್ರೆ ಸಿಗೋದಿಲ್ಲ. ಧ್ಯಾನ ಮಾಡಿದ್ರೆ ಸಿಗ್ತಾಳೆ ಲಕ್ಷ್ಮಿ. ತನ್ನಷ್ಟು ತಾನೇ ಬರ್ತಾಳೆ ಲಕ್ಷ್ಮಿ. ಓಡೋಡಿ ಬರ್ತಾಳೆ. ನೋಡಿ. ಸಮಯ ವ್ಯರ್ಥ ಮಾಡ್ತಾರೆ. ಇಷ್ಟು ವರ್ಷ ಪೂಜೆ ಮಾಡಿದ್ರು ಕೂಡ ಆನಂದ ಇಲ್ಲ. ಯಾಕಿಲ್ಲ? ಆನಂದ ಸಿಗೋದು ಎಲ್ಲಿಂದ ಅಂದ್ರೆ, ಆ ಭವಬಂಧಗಳನ್ನ ಬಿಟ್ಟು, ಆ ಗುರುನ ಹಿಡಿದಾಗ ತನ್ನಷ್ಟು ತಾನೇ ಲಕ್ಷ್ಮಿ ಬರ್ತಾಳೆ. ಆ ಲಕ್ಷ್ಮಿ ಕೋರಕ್ಕೋಸ್ಕರನೇ ಇಲ್ಲಿಂದ ಅಲ್ಲಿ ಮೇಲಿಂದ ಬಂದಿದೀವಿ ನಾವಿಲ್ಲಿ. ಆ ಲಕ್ಷ್ಮಿ ಇದ್ದಿಲ್ಲ ಹೋದ ಜನ್ಮ. ಎಷ್ಟೋ ಜನ್ಮಗಳು ಲಕ್ಷ್ಮಿಯಿಂದ ದೂರ ಆಗಿದ್ವಿ ನಾವು. ಆ ದೂರ ಆಗಿದ್ದನ್ನ ಪಡೆಯಕ್ಕೋಸ್ಕರ ಬಂದಿದೀವಿ. ಆ ಲಕ್ಷ್ಮಿ ಏನಪ್ಪಾ ಅಂದ್ರೆ ಅದೇ ಜ್ಞಾನ. ಜ್ಞಾನ ಹೆಚ್ಚಾದಷ್ಟು, 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 ಹೆಚ್ಚಾದಷ್ಟು ಆನಂದ ಹೆಚ್ಚಾಗುತ್ತೆ. ಈ ಪ್ರಕೃತಿ ನೋಡಿ ಎಷ್ಟು ಸೆಲೆಬ್ರೇಟ್ ಮಾಡ್ತಿದೆ. ಆ ಪಕ್ಷಿಗಳು ನೋಡಿ, ಆ ಮರಗಳು ನೋಡಿ, ಆ ಮರಗಳೆಲ್ಲ ಒಣಗಿದ್ರು ಕೂಡ ಸೆಲೆಬ್ರೇಟ್ ಮಾಡ್ತವೆ. ಆನಂದವಾಗಿದ್ದಾವೆ. ಎಲ್ಲಿ ದುಃಖ ಇಲ್ಲ. ಸೃಷ್ಟಿಯಲ್ಲಿ ಎಲ್ಲಿ ದುಃಖ ಇಲ್ಲ. ಮನುಷ್ಯನ ಹತ್ರ ಮಾತ್ರ ದುಃಖ ಇದೆ. ಯಾಕಂದ್ರೆ ಆ ಬಂಧಗಳಲ್ಲಿ ಸಿಗಾಕೊಂಡಿದ್ದಾನೆ ಮನುಷ್ಯ. ಥ್ಯಾಂಕ್ ಯು ಮಾಸ್ಟರ್ಸ್.